ಎಲ್ಲ ಏನೇನೋ ಒಂದು ಸಾಮಾನು ಇಟ್ಕೊಂಡು ಬಂದಿದ್ದಾರೆ ಇಲ್ಲಿ. ಅಲ್ಲಿ ರೋಡ್ ಅಷ್ಟು ಸರಿ ಇಲ್ಲ, ಅಲ್ಲಿವರೆಗೂ ಕಾರ್ ಬಂತು. ಅಲ್ಲಿಂದ ನಾವು ಒಂದು ಬೈಕ್ ಒಂದು ತೊಗೊಂಬಂದಿದ್ವಲ್ಲ, ಸೊ ಅದಕ್ಕೆ ಬೈಕ್ ಮೇಲೆ ಸ್ವಲ್ಪ ಸಾಮಾನು ತೊಗೊಂಬಂದ್ವಿ. ಬೈಕ್ ಮೇಲೂ ಅಷ್ಟೇ, ಇಬ್ಬರು ಕುತ್ಕೊಂಬರೋದು ಭಾರಿ ಕಷ್ಟ. ಇನ್ನು ಸಾಮಾನು ಹೊತ್ಕೊಂಬರೋಕ್ಕಷ್ಟೇ ಬೈಕ್ ಯೂಸ್ ಆಗುತ್ತೆ. ತುಂಬ ಇಕ್ಕಟ್ಟಿದೆ ರೋಡು, ಮತ್ತು ಸರಿ ಇಲ್ಲ. ಸೊ ಅದಕ್ಕೆ ನಡ್ಕೊಂಡು ಎಲ್ಲ ಒಬ್ಬೊಬ್ಬರೇ ತೊಗೊಂಬರ್ತಾ ಇದ್ದೀವಿ. ಬಿದ್ದರೆ ಎಷ್ಟು ಕಾಲಿಗೆ ಕಟ್ಕೆ ಎಲ್ಲ ಸಿಗುತ್ತೆ, ಮುಳ್ಳಿನ ಗಿಡ ಎಲ್ಲ ಇರುತ್ತೆ. ಅದರೊಳಗೆ ಇಲ್ಲಿಂದ ನೀರು ತಗೊಂಡು ಹಾಕಿರ್ತಾರೆ, ಈ ಮಣ್ಣು ಅಷ್ಟು ಕಿತ್ಕೊಂಡು ಹೋಗ್ಬಿಡ್ತೈತಿ. ಕುತ್ಕೊಳ್ಳೋಕ್ಕೂ ಚೆಂದ ಆಗ್ತೈತಿ. ಇಲ್ಲಿ ಒಲೆ ಇಲ್ಲಿ ಮಾಡಿಬಿಟ್ರಾಯ್ತು. ಹಾಂ, ಇಲ್ಲಿ ನೋಡ್ರಿ, ಇದು ಇಷ್ಟು ಕ್ಲೀನ್ ಆಗ್ಬಿಡ್ತೈತಿ ನೀರು ಹಾಕ್ಬಿಟ್ರೆ. ನಾನು ನೀರು ಹಾಕಿದ್ದು ಕ್ಲೀನ್ ಮಾಡಿಬಿಡ್ತೀನಿ. ಅಡುಗೆ ಹೆಂಗೈತಿ ಪ್ಲೇಸ್ ಇದು? ಅಡುಗೆ ಇಲ್ಲಿ ಪಾಂಡವರು ಬಂದು ಅಡುಗೆ ಮಾಡಿದ್ರು. ಅಲ್ಲಿ ಲಿಂಗ ಉಂಟು ಆ ಕಡೆಗೆ, ನಾವೇ ಲಿಂಗ ಉಂಟಲ್ಲಿ. ಎಲ್ಲಿ? ಇಲ್ಲಿ ಶಿವರಾತ್ರಿ ದೊಡ್ಡ ಇದು ನಡೆಯತ್ತೆ. ಇದು ಲಿಂಗ ಇಲ್ಲ ಅಲ್ಲ, ಬಟ್ಟೆ ಅದು. ಕೊಡ ತಗೊಂಬೋಗು. ಇದು ಹಿಡ್ಕೊಳ್ರಿ, ಕ್ಯಾಮ್ರಾ ಹಿಡ್ಕೊ. ಅಲ್ಲಿ ದೋಸ್ತ ಗಟ್ ಹಿಡೀರಿ. ಅಲ್ಲೇ ಬಾಳ ಇದೆ ಇಲ್ಲ, ಆ ಕಡೆ ನೋಡು, ಆ ಕಡೆ ಜಾಗ ನೋಡ್ರಿ. ಮತ್ತೆ ಅಪ್ಪ ಮಣ್ಣಲ್ಲಿ ಬರ್ರಿ. ಏ ಮಗ, ಈ ಕಡೆ ಬರ. ಅಪ್ಪ ಮಣ್ಣಲ್ಲಿ ಬರ್ರಿ ಅಂತ ಹೇಳ್ತಿರೋದು. ಗೊತ್ತಾಯ್ತಾ? ಅದಕ್ಕೆ ಕೇಳೋದು, ಸಣ್ಣವ್ರ ಮಾತು ಕೇಳಬೇಕು ಅಂತ. ಚಿಕ್ಕವ್ರ ಮಾತು ಕೇಳ್ಬೇಕಂತ, ದೊಡ್ಡವ್ರ ಮಾತು ಕೇಳಬಾರ್ದು. ವಾವ್, ನೋಡ್ರಿ ಪ್ಲೇಸು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಸಖತ್ ಎಂಜಾಯ್ ಮಾಡ್ತಿದ್ರ ಮಕ್ಕಳೆಲ್ಲ. ಯಾಕೆ ಅಷ್ಟೇ ಕಷ್ಟಪಡ್ತೀನಿ ಗೊತ್ತಾಗ್ತಿಲ್ಲ ನಂಗೆ. ಬ್ಯಾಡ್ದಾಗಿರೋ ಕೆಲಸ. ಬಟ್ಟೆ ತಂದ್ರೆ ಅಂತೂ ಬೆಂಕಿ ತಾಕ್ತು. ಅದಿಷ್ಟು ಪೇಪರ್ ಹಾಕ್ಬಿಡ್ರಿ ಅಕ್ಕ. ಹಂಗೆ ನಿನ್ನ ಕನಿ ಕೈ ತೆಗಿ, ಹಂಗೆ ರೊಟ್ಟಿ ಬೆಂಕಿ ಹಚ್ಚಿದ ಆದಿಮಾನವ್ರ ಮುಖ ತೋರಿಸ್ತಾರೆ. ಇವರು ಆದಿಮಾನವ್ರು ಬೆಂಕಿ ಹಚ್ಚಿದ್ದು. ಇಲ್ಲಿ ಕಲ್ಲಿಂದ ಬೆಂಕಿ ಹಚ್ಚೋರು ಇಲ್ಲಿ ಕುಂತಾರ ನೋಡ್ರಿ. ಹಚ್ಚಿಲ್ಲ, ಇರುಳು ಹಚ್ತಾ ಇದಾರೆ. ಪಾತ್ರೆ ಕೊಡು ರಾಜೇಶ್ ಒಂಚೂರು ನೋಡೋಣ. ಅವ್ರು ನಮ್ಗೆ ಊಟ ಮಾಡ್ತಿಲ್ಲ, ನೀರು ಕುಡ್ಕೋಬೇಕು. ಯಾರಿಗೆ? ಇಲ್ಲ ಪಾತ್ರೆ ರಾಜೇಶ್ ಒಂಚೂರು ಪಾತ್ರೆ ಕೊಡು, ಕಲ್ಲು ಸರಿ ಹೋಗುತ್ತೆ ನೋಡ್ತೀನಿ. ಅಲ್ಲಿ ಮಧ್ಯ ಕೂತ್ತೀನಿ. ಸುಮಾರು ಕ್ಲೀನ್ ಮಾಡಿದ್ರು. ನಮ್ಮಪ್ಪ ಅಂತೂ ಒಂದು ಟ್ಯಾಂಕರ್ ನೀರು ಹಾಕಿ ಕ್ಲೀನ್ ಮಾಡಿಟ್ರು. ಇದು ಬದನೆಕಾಯಿ ಬಜ್ಜಿ ತಿಂದ್ರೆ ನಾವ್ ಯಾಕೆ ಹೋಗ್ತಿತ್ತು ಅದು. ಮತ್ತೆ ಬದನೆಕಾಯಿ ಬಜ್ಜಿ ಮೊಟ್ಟೆ ಮರಿಯಾಕಿತ್ತು. ಬದನೆಕಾಯಿ ಹತ್ತೈತಿ. ಅಪ್ಪ ನವ್ಯಾ, ಒಂದು ಸಲ ಈ ಬದನೆಕಾಯಿ ಬಜ್ಜಿ ತಿಂದು ನೋಡು, ಎಂತ ಟೇಸ್ಟ್ ಐತೆ ಅಂತ ಹೇಳಿ. ತಿನ್ನೆ ಬಿಸಿ ಇದ್ದಾಗ. ಖಾರ ಅಂದಿಲ್ಲ ಅಣ್ಣ. ಹೆಂಗೈತೆ ನೋಡಿ ಟೇಸ್ಟ್ ಇದೆ. ಬಜ್ಜಿ ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ಉಲ್ಟಾ ಚಪ್ಪಲ್ಲ.
ಸೂಪರ್ ಹಾ ಮಸ್ತ್ ಸೂಪರ್ ಅಲ್ಲ ಕೆಲಸ ಮಾಡ್ತಾರೆ ನಮ್ಮನೇಲಿ ಗಂಡು ಮಕ್ಕಳು ಫಸ್ಟ್ ನೋಡ್ರಿ ಮನೇಲಿ ಮಾಡ್ತೀರಾ ಹೊರಗಡೆ ನಾವು ಮಾಡ್ತೀವಿ ಅದು ಒಂದು ಎಂಜಾಯ್ಮೆಂಟ್ ಇರುತ್ತೆ. ಹಿಂಗೆ ಬಂದಾಗೆಲ್ಲ ಕಿರಿಕಿರಿ ಮಾಡೋದಿತ್ತಲ್ಲ ನಿಮ್ಮ ಜೊತೆ ಎಲ್ಲೂ ಬರೋಕ್ಕೆ ಮನ್ಸಾಗಲ್ಲ. ಹೌದು ನೋಡಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರಂದ್ರೆ ಹೇಳಬಾರ್ದು. ಪ್ರತಿ ಸಲ ಬಂದಾಗ ಕೊರ ಮಾಡ್ತೀವಿ. ಸುಮ್ಮನೆ ಅಡುಗೆ ಮಾಡ್ರಿ. ನೀರೈತಲ್ಲಿ ಬೇಕಾ ಏನು ಏನು ಮಗ ಹಾಯ್ ಹಲೋ ಹಾಯ್ ಮಗನೇ ಟಾಟಾ ಹಾಯ್ ಅನ್ನ ಎಲ್ಲಿಗೆ ಬಂತ್ರಿ? ಅನ್ನ ಕುದಿ ಬರ್ತಾ ಇದೆ. ನಮಗೂ ಸ್ವಲ್ಪ ತೋರಿಸ್ರಿ. ಹಾಯ್ ನೋಡಿ ಅಲ್ಲಿ ಆಟ ಆಡ್ತಿರೋದು. ಉಪ್ಪು ಬೇಕಲ್ಲ? ಗರಂ ಗರಂ ಗೀ ರೈಸ್ ರೆಡಿ ಆಗ್ತಾ ಇದೆ. ಬಿಸಿ ಇದ್ರೆ ಒಳ್ಳೆ ತಗೋ. ನಾನು ಬೆಂಕಿ ಮಾಡೋಗಿದ್ದೆ ನಿನ್ನೆ ಬಂದು ಬಿಸಿಗೆ ಹಾಕಿದ್ದೆ. ಅಮ್ಮ ನಾನು ಬೇಗ ಊಟ ಹಾಕೊಂಡು ನಾನು ಆಟ ಆಡಕ್ಕೆ ಹೋಗ್ತೀನಿ. ಬಬ್ಲು ಹಾಯ್ ಬಬ್ಲು. ಚೆನ್ನಾಗಿದೆಯಾ ನೀರು? ಆಳ ಇಲ್ಲ ಅಂತ ಆಟ ಆಡಕ್ಕಾಗುತ್ತೆ. ಹಾ ಆಳ ಇದೆ ಅಂತ ಆಟ ಆಡಕ್ಕಾಗೋದಲ್ಲ. ಎಲ್ಲ ಉಲ್ಟಾ ಮಾತಾಡ್ತಾಳೆ ನನ್ನ ಮಗಳು ಬರೀ. ಶೀ ನೀರು ಕುಡಿತಾ ಇದ್ದಾನೆ ಅವನು. ಶೀ 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 ಅಣ್ಣ ತಮ್ಮ ಇಬ್ರು ಬಂದಾಗಿಂದ ನೀರಲ್ಲೇ ಇದ್ದಾರೆ. ಬಾ ಮಗ ಬಬ್ಲು ಬಬ್ಲು ಬಾ. ಅವನಿಗೆ ಅಲ್ಲಿ ಲಕ್ಷಣ ಇಲ್ಲ. ಬಬ್ಲು ದುಡ್ಡು ಕುಡಿತೀಯ? ಬಾ ಮಗ ದುಡ್ಡು ಕುಡಿಸ್ತೀನಿ. ಬಾ ಮಗ ದುಡ್ಡು ಬಾ 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 ದುಡ್ಡು ಕುಡಿಯುವಂತೆ ಬಾ. ದುಡ್ಡನ್ನು ಬೇಡ ಏನು ಬೇಡ ಅವನಿಗೆ. ಮಕ್ಕಳಿಗೆ ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ರಾಣಿ ಊಟ ಮಾಡ್ಬಿಟ್ಟು ಹೇಳ್ತಾಳಂತೆ. ಹೊಟ್ಟೆ ಹಸಿ ಆದ್ರೆ ಮತ್ತೆ ಮೇಲೆ ಬಂದು ಕೂರೋದಿಲ್ಲ. ಬೈಕ್ ಚಾವಿ ಇಲ್ಲ ಇಲ್ಲೇ ನೋಡಿ ಬೈಕ್. ನಮ್ಮ ಭಾವ ನೋಡಿ ಒಳ್ಳೆ ಪ್ಲೇಸ್ ಹುಡುಕಿದ್ದಾರೆ. ಇಂಪಾರ್ಟೆಂಟ್ ಏನಿದೆ ಇಂಪಾರ್ಟೆಂಟ್ ಟೈಗರ್ ಯಾವ್ದ್ರ ಬಾಟಲ್ ತಗೊಂಡು 60 ಅಷ್ಟೇ ಹಾಕ್ಬೇಕು, ಜಾಸ್ತಿ ಕುಡಿಬಾರ್ದು. ನೋಡಿ 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 ಒನ್ ಪ್ಯಾಕ್ ಅಳತೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಳತೆನಾ ಅದಕ್ಕೆ ನೀರು ಎಷ್ಟು ಮಿಕ್ಸ್ ಮಾಡಬೇಕು ಬಾಬಾ? ನೀರು ಅವ್ರ ಕೆಪಾಸಿಟಿ ಫುಲ್ ಹಾಕೊಳ್ತೇವೆ, ನಮ್ಗಷ್ಟು ಕೆಪಾಸಿಟಿ ಇಲ್ಲ. ನಾವು ಫುಲ್ ಹಾಕೊಳ್ತೇವೆ, ನಮಗೆ ಕೆಪಾಸಿಟಿ ಕಡಿಮೆ ಇದೆ. ಎಣ್ಣೆಗೆ ಚಾಕಣ ಮೂಂಗ್ ದಾಲ್. ಇವ್ರು ನೋಡಿ ಬೆಸ್ಟ್ ಯೂಟ್ಯೂಬರ್. ಎಸ್ ಈಗೇನು ಮಾಡ್ಬೇಕು ಬಾಬಾ? ಕ್ಯಾನ್ ಐ ಸ್ಟಾರ್ಟ್? ಏನು ಮಾಡ್ಬೇಕು ಅಂತ ಹೇಳಿ ಈಗ? ಈಗ just ಚೀರ್ಸ್ ಹೇಳ್ಬೇಕಲ್ಲ. cheers. ನೋಡಿ ಕರೆಕ್ಟಾಗಿ ಬಾವನ ಮುಖ ನೋಡ್ಕೊಳ್ರಿ. ಇದು ಒಂದು ಗ್ಲಾಸ್ ಮುಗಿದ ತಕ್ಷಣ ನಮ್ಮ ಬಾವನ ಎಕ್ಸ್ಪ್ರೆಷನ್ ಮುಖ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅವಾಗ ಮತ್ತೆ ತೋರಿಸ್ತೀನಿ ನಿಮಗೆ. ಕರೆಕ್ಟಾಗಿ ನೋಡ್ಕೊಳ್ರಿ ಇವ ಮುಖನ. ಒಗ್ರೋಗರಾಗಿದೆ, ಇದಕ್ಕೆ ಸ್ವಲ್ಪ ಚೂರಾಗಿ ತಗೊಂಡ್ರೆ ನೋಡಿದ್ರಲ್ಲ, ಇದೇ ನೋಡಿ ಜ್ಯೂಸ್ ಕುಡಿಯುವಂಥ ಮೆಥಡು. ಮಕ್ಕಳು ಮಾತ್ರ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವ್ರಲ್ಲಿ ಗಪ್ಪ ಆದ್ರೆ ಬೆಂಕಿ ಹಚ್ಚಕ್ ಹೋಗಾರ ನೋಡು. ಬೆಂಕಿ ಹಚ್ತಾ ಇದಾರ ಅವ್ರು. ಬೆಂಕಿ ಇಲ್ಲೇ ಐತಲ್ರಿ, ನೀವು ಎಲ್ಲರಿಗೂ ಹಚ್ಚಕ್ ಹೋಗಿದ್ದೀರಾ? ಬಾಬಾ ಬೇಡ, ಬಾಬಾ ಬೇಡ 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 ಬೇಡ
ಚೆನ್ನಾಗಿದೆ. ನೋಡಿ ನಮ್ಮ ಭಾವ ತಲೆ ಬಾಚ್ಕೋತಿದ್ದಾರೆ, ಕೂದಲೆಲ್ಲ ಸೆಟ್ ಮಾಡ್ತಾ ಇದಾರೆ ಅವ್ರಿಗೆ. ಮತ್ತೆ ಕ್ಯಾಮ್ರಾದಲ್ಲಿ ಮಾತಾಡುವಾಗ ಓಡ್ಲಪ್ ಆಗುತ್ತೆ, ಮಾತಾಡ್ಬಿಡ್ರಿ. ಓಟಿ ಅದು ಇಂಪೋರ್ಟೆಡ್ ಬಾಟಲ್ ಅಲ್ಲಿ ಓಟಿ ಹಾಕೊಟ್ಟಿದ್ದಾರೆ ಅಂತ ನೋಡಿ. ಮೋಸ ಇದು ಘನಘೋರ ಮೋಸ. ಮಿಲಿಟ್ರಿದು ಬ್ಲ್ಯಾಕ್ ಆ್ಯಂಡ್ ವೈಟ್, ಬಟ್ ಬಾಟ್ಲ್ ಹೆಂಗೈತದು ಓಡ್ಕಾಗಿತ್ತು ಫ್ರಾನ್ಸ್. ನವೇ ನೋಡಿ ತಲೆ ಬಾಚ್ಕೊಂತ ಸ್ಮಾರ್ಟ್ ಆಗಿ ಕಾಣ್ತಿದ್ರ ನಮ್ಮ ಭಾವ. ಅಯ್ಯೋ ಅಲ್ಲ, ಇಂಥ ಬಿಸಿಲಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಹೋಗಿ ಬಿಸಿಲಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಬಾಟಲ್ ಮುಂದಿದಾಗ ಎಂತ ಬೇಡ. ಇದು ಕಂಪ್ನಿ ನೋಡಿ, ಈ ಕಂಪ್ನಿ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಹೊಡೆಯಕ್ಕೆ. ಯಾವುದು? ಹಲ್ದಿರಾಮ್ಸ್. ಹಲ್ದಿರಾಮ್ಸ್. ಇದು ರೇಸ್ ಯೂಸ್ ಮಾಡಿ. ಅದು ಕೆಳಗಡೆ ಗ್ಲಾಸಲ್ಲಿ ಇರೋದು ಯೂಸ್ ಮಾಡಬೇಡಿ, ಮೇಲ್ಗಡೆ ಕೈಲಿರೋದು ಅಷ್ಟೇ ಯೂಸ್ ಮಾಡಿ. ಆರೋಗ್ಯಕ್ಕೆ ಹಾನಿಕರ ಸದ್ಯಕ್ಕಿರಲ್ಲ, ಮುಂದೆ ಬೈಕ್ ಅನ್ನ ಎಲ್ಲ ಆಗಿದೆ. ಅದಕ್ಕೆ ಇವರು ನೀರಿಗೆ ಇಳಿತಾ ಇದ್ದಾರೆ. ಡಾರ್ಲಿಂಗ್ ಇಲ್ಲಿ ಬಾ, ಕೂತ್ಕೋ ಬಾ. ಅಯ್ಯೋ ಪ್ರೀತಿ ಹೆಚ್ಚಾಗ್ತಿದೆ. ನವದಂಪತಿಗಳು ಮತ್ತೆ ಅಲ್ಲ, ನವದಂಪತಿಗಳು ಇಷ್ಟೊತ್ತರೆಗೂ ಬೇರೆ ಬೇರೆ ಆಗಿದ್ರು, ಈಗ ಮತ್ತೆ ಸೇರ್ತಾ ಇದ್ದಾರೆ ನೋಡಿ. ಇದು ದಪ್ಪ ಗುಂಡಂಗೆ ಒಂದು ದಪ್ಪ ಗುಂಡಿ. ನವದಂಪತಿಗಳು ಮಗ ನೀರು ರಾಡಿ ಮಾಡ್ಬೇಡ ಮಗ ಕಂದ. ಇದು ನಮ್ಮ ಆಕೆ, 17 ವರ್ಷದ ಆಕೆ. ಇದು ಪರ್ಚೇಸ್ ಮಾಡಿದ್ದೀನಿ. ಪರ್ಚೇಸ್ ನೀ ಮಾಡೋದು ಅವಳು, ನೀ ಮಾಡಿಲ್ಲ. ನಾ ಪರ್ಚೇಸ್ ಮಾಡಿದ 50,000 ಕೊಟ್ಟೆ. 50,000 ವಾಪಸ್ ಕೊಟ್ಟಿದ್ದೀನಿ. ಇದು ನೋಡ್ರಿ, ನಮಗೆ 3 ಲಕ್ಷ ಪರ್ಚೇಸಿಂಗಿಗೆ 15 ಲಕ್ಷ. ಇದು 3 ಲಕ್ಷ ಪರ್ಚೇಸಿಂಗಿಗೆ 15 ಲಕ್ಷ ಇದಕ್ಕೆ ಪರ್ಚೇಸ್ ಮಾಡಿದ್ರೆ ಇದೆ. ಅಲ್ಲ, ಪರ್ಚೇಸ್ ಮಾಡಿದ್ರೆ ನಮಗೆ 15 ಲಕ್ಷ ಮೇಲೆ ಎಕ್ಸ್ಟ್ರಾ ಕೊಟ್ಟಿರೋದು ಮತ್ತೆ. ಅಲ್ಲಿ ಹೋಗ್ಬೇಕು, ಹತ್ರ ಹೋಗ್ಬೇಕು, ನನಗೆ ಹೆದರಿಕೆ. ಮತ್ತೆ ಬಿದ್ದಿಗಿದ್ರೆ ಮೈಕು ಕ್ಯಾಮ್ರಾ ಎಲ್ಲ ಕಾಲೆಲ್ಲ ಜರದಿಲ್ಲ ಮಗ. ಅಲ್ಲಿ ಅಲ್ಲಿಂದೋಗು. ನಮ್ಮ ಅತ್ತೆಮ್ಮ ಏನ್ ಮಾಡ್ತಿದ್ದಾರೆ, ಕುತ್ಕೊಂಡಿದ್ದಾರೆ, ಬಟ್ಟೆ ಎಲ್ಲ ಕಾಯ್ತಾ ಇದಾರೆ. ಮಂಗ ಹಿಂಗ ಬಟ್ಟೆ ತಗೊಂಡ್ ಹೋಗ್ಬಿಟ್ರೆ ಅಂತ ಬಟ್ಟೆ ಕಾಯ್ತಾ ಇದಾರೆ. ಏನೈತಿ ಕೇಳಿಸಿಲ್ಲ. ಸೊ ಬನ್ನಿ ನಾವು ಆ ಕಡೆಯಿಂದ ಹೋಗಿ ಪಾಪು ಏನು ಮಾಡ್ತದೆ ಅಂತ ಹತ್ತಿರದಿಂದ ಕ್ಯಾಪ್ಚರ್ ಮಾಡೋಣ. ವಾವ್, ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಸೊ ಯಾವ ಕಡೆಯಿಂದ ಹೋಗೋಣ? ಅಲ್ಲೇ ಇರು ಬಂಗಾರ, ಅಲ್ಲೇ ಇರು. ಸ್ವಲ್ಪ ಆಚೆ ಕಟ್ಟಿದೆ ಕೆಳಗಡೆ. ಆಯಿತು ಬಗ. ಕ್ಯಾಮ್ರಾ ಬಿದ್ದು ಹೋದ್ರೆ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಬಿದ್ದು ಬಿದ್ದು ಮೇಲ್ಗಡೆ. ನೋಡ್ರಿ ನನ್ನ ಮಗನ ಆಟ. ಅಣ್ಣ ತಮ್ಮ ಇಬ್ರು ಸಖತ್ ಎಂಜಾಯ್ ಮಾಡ್ತಾ ಇದಾರೆ. ಬಾಬ್ಲು ಹಾಯ್. ಅಯ್ಯೋ ಅಯ್ಯೋ ಖುಷಿ. ಸ್ವಚ್ಛ ಇದೆ, ಇದಕ್ಕಿಂತ ಅಲ್ಲಿ ಸ್ವಚ್ಛ ಇದೆ. ಬಡೆ ಮಿಯಾ ಚೋಟೆ ಮಿಯಾ ಸುಹಾನಲ್ಲ ಆಗಿದೆ ಕಥೆಯಲ್ಲಿ. ಇಲ್ಲಿ ಅಕ್ಕ ತಂಗಿ ಎಲ್ಲರೂ ಜೋಡಿ ಮೇಲೆ. ಇನ್ನೊಬ್ರು ಅತ್ತೆ ತರ ಮತ್ತೆ ಮಾವ ತಪ್ಪು ಮಾಡ್ಬಿಟ್ರು. ಇನ್ನೊಂದು ಅತ್ತೆ ಇರ್ಬೇಕಾಗಿತ್ತು. ಅತ್ತೆ ಜೋಡಿ ಆಗ್ತದೆ. ಅದೇ ಹೇಳ್ತದೆ. ಹಂಗೆ ಹೇಳಿದ್ದು ಅಲ್ಲ, ಬಾಬಾ ತಪ್ಪು ಮಾಡಿದ್ರೆ ಅತ್ತೆ ಆಗ್ತಿದ್ರು ಅವಾಗ. ಅಮ್ಮ ನಿಧಾನ ಮಗ ಬಿದ್ದಿದ್ದಿ ಮತ್ತೆಲ್ಲರ ಪೆಟ್ಟಿಗೆ
ಬನ್ನಿ ನಮ್ಮ ಭಾವ ಜ್ಯೂಸ್ ಕುಡಿತಾ ಕುಡಿತಾ ಒಂದು ಪ್ಲೇಸ್ ಹುಡುಕಿದಾರಂತೆ ಊಟ ಮಾಡೋಕ್ಕೆ. ಇಲ್ಲಿ ಮರಳಾಗಿದೆ. GRB ತುಪ್ಪ ಮರಳಾಗಿದೆ. ಆಗಲ್ಲ, ಚೆನ್ನಾಗಿದೆ ಜಾಗ ಇದೆ. ಮಣ್ಣಿಲ್ಲ, ಚೆನ್ನಾಗಿ ಕುತ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ತಂಪಿದೆ ಅಲ್ಲ, ಇಲ್ಲಿ ಇದೆ, ಗಾಳಿ ಇದೆ, ಎಷ್ಟು ಚೆನ್ನಾಗಿದೆ ನಮ್ಮ ಮೇಲ್ಗಡೆ ಎಲ್ಲ ಗ್ರೀನು. ಮಣ್ಣಿದೆ ನೋಡಿ, ಮರಳು ಇದೆಲ್ಲ ಚೆನ್ನಾಗಿ ಕುತ್ಕೋಬಹುದು, ಗಲೀಜಿಲ್ಲ. ಇಲ್ಲೇ ಕ್ಲೀನ್ ಇದೆ ರೀ, ಗಲೀಜಿಲ್ಲ. ಅಲ್ಲಿ ತುಂಬ ಗಲೀಜಿದೆ ಆ್ಯಕ್ಚುಲಿ, ಅಲ್ಲಿ ಗಲೀಜಿದೆ, ಇಲ್ಲಿ ಕ್ಲೀನ್ ಇದೆ. ಕ್ಲೀನ್ ಮಸ್ತ್ ಕ್ಲೀನ್. ಚಾಪೆ ಹಾಕೊಂಡ್ಬಿಟ್ರೆ ಅಲ್ಟಿಮೇಟ್. ನೋಡಿ ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಆಗಿದೆ, ಹಂಗೆ ನೋಡ್ತಾ ಇರಿ, ಅವಾಗವಾಗ ಅಬ್ಸರ್ವ್ ಮಾಡ್ತಾರೆ ನಮ್ಮ ಭಾವನ. ಮುಖ ಎಲ್ಲ ಹೊತ್ತು ಚೇಂಜ್ ಆಗ್ತಾ ಉಳಿಯುತ್ತೆ, ಆಮೇಲೆ ಅರಳಾಗ್ಬಿಡುತ್ತೆ ಮುಖ. ಹೊಟ್ಟೆ ಒಂದು ಸ್ವಲ್ಪ ಎಡಿಟ್ ಮಾಡಿದ್ರೆ ಆಯ್ತು ಅಷ್ಟೇ. ಸಲ್ಮಾನ್ ಖಾನ್ ಬರ್ತಾ ಇದಾರೆ ನೋಡಿ, ಚಾಪ ಹಿಡ್ಕೊಂಡು, ಜೊತೆಗೆ ದೀಪಿಕಾ ಪಡ್ಕೊಂಡು ಬರ್ತಾ ಇದ್ದಾಳೆ. ಸಗಣಿ ಬಂದಿದೆ ಅಷ್ಟೇ, ನೋ ಪ್ರಾಬ್ಲಮ್. ಬಟ್ ಇದು ಚೆನ್ನಾಗಿದೆ, ಸಗಣಿ ಒಣಗೋಗೈತಲ್ಲ, ಅದಕ್ಕೆ ಗಾಳಿ ಬರುತ್ತೆ. ಮರ ಗಿಡ ಇದೆಲ್ಲ ರೀ, ನೀವು ಎಲ್ಲ ಡೈರೆಕ್ಷನ್ ಕೊಡೋದಲ್ಲ ರೀ, ಮಾಡಬೇಕು. ಮನೇಲಿ ಮಾಡೋದಂಗೆ ಹೊರಗಡೆ ಬಂದು ಡೈರೆಕ್ಷನ್ ಕೊಡ್ತಾನಿಲ್ಲ. ಇದೆಲ್ಲ ನೋಡ್ಬೇಕು. ನೋಡಿ ಹೆಂಗ್ ಮಾಡ್ತಾರೆ, ಮನೆ ಹೊರಗಡೆ ಬಂದ ತಕ್ಷಣ ಏನು ಮಾಡಲ್ಲ, ನೀ ಮಾಡು ಅಂತಾರೆ. ನಿಂತ್ರಾಯ್ತು. ಅನ್ನೋದೆಲ್ಲ ಅವನ ಒಬ್ಬನೇ ಇಟ್ಕೊಂಡ್ಬರ್ತೀನಿ. ಕೊಚ್ಚಿ ನಾನು ತಗೊಂಬ, ನೀನು ಫಸ್ಟು ಊಟ ಮಾಡಿ ಊಟ ಮಾಡಿ ರೀ. ತಗೊಳ್ರಿ, ನೀವು ತಗೊಳ್ಳಿ, ಕೂತ್ಕೊಳ್ರಿ, ತಗೊಂಡು ಕೂತ್ಕೊಂಡ್ಬಿಡ್ರಿ. ತಗೊಳ್ರಿ, ಹಿಡೀರಿ, ಇದೆಲ್ಲ ತಗೊಂಡು ಲೈಟ್ ಹಾಕ್ರಿ, ತಗೊಂಡು ಹಾಕ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ನಾವೆಲ್ಲರೂ ಕ್ಯಾಪ್ಚರ್ ಆಗ್ತೀವಲ್ಲ, ನಮ್ಮ ಅಣ್ಣ ಒಂದು ಬಿಟ್ಟು ಬಾಕಿ ಎಲ್ಲ ಕ್ಯಾಪ್ಚರ್. ಕೂತೀರಿ ನೀವು ಬಾಬಾ, ಇಲ್ಲಿ ಬರ್ರಿ ಈ ಕಡೆ. ಯೂಟ್ಯೂಬಲ್ಲಿ ಹಾಕ್ತೀಯಾ? ನನ್ನ ಫಸ್ಟ್ ನೋಡಿ, ನಂಗೆ ಬೇಕೇ ಬೇಕು. ಕೈ ಚೈನು ಉಂಗುರ ನೋಡಿ, ಬಳೆ ನೋಡಿ, ಈ ಉಂಗುರ ಚೈನ್ ನೋಡಿ. ಮತ್ತೆ ಬಂದ್ಬಿಡ್ರಿ, ಕೊಡ್ಬಾರ್ದು. ಕಟ್ ಮಾಡಿಬೇಕು, ಹಿಡಿಬೇಕು. ಸಾರ್ ಬೇಕಾ ನಿಂಗೆ? ತುಂಬಾ ಅಕ್ಕಿ ಇದ್ರೆ ಕೊಡು. ಅಕ್ಕಿ ಮತ್ತು ಚಿಕನ್ ಅದಕ್ಕೆ ಚಿಕನ್ ತಿಂತಾನೆ, ರೈಸ್ ತಿನ್ನೋದಿಲ್ಲ, ಗುಂಡ. ಹಾಂ, ಜೊತೆ ಸಾಲ್ಕೊಮ್ಮ, ಮಸ್ತಾಗಿ ಅಡಿಗೆ. ಕೊಟ್ಟಾರಪ್ಪ, ತಗೊಂಡಿದ್ದಲ್ಲ. ಏನ್ ಟೇಸ್ಟ್ ಆಗಿತ್ತು ಇದು? ಟೇಸ್ಟ್ ಮಸ್ತ್ ಆಗಿತ್ತು. ಇಂತಲ್ಲಿ ಏನ್ ಮಾಡು ಟೇಸ್ಟ್ ಆಗುತ್ತೆ. ಏನು ಸುಖ. ಪಾಕ್ ಹಿಡ್ಕೊಂಡು ತಿನ್ನಕತ್ತಾರ ಏನದು ತಟ್ಟೆನ? ಅವೇನ್ ತಟ್ಟೆ ಹಿಡ್ಕೊತೀನಿ ಅವನ ಮಣ್ಣು. ನೀರು ನಿನಗೆ ತಟ್ಟೆ ಬೇಕಾ ಮಗ? ಏಯ್ ತಟ್ಟೆ ಬೇಕು ನಿಂಗೆ? ಯಾಕೆ? ಅಪ್ಪ ಬಾಮ ಇಲ್ಲ ಇಲ್ಲ, ನಾನು ಹಾಕೋದ್ರ ಬಗ್ಗೆ ಬಾಂಗ್ ಹಾಕ್ತಿದ್ದ. ಇದು ಜಾಗದ ಬಾಮಗದೆ. ಅಪ್ಪ ಬಾ, ಇಲ್ಲಿ ಕೂತ್ಕೋ, ನೀರು ತಟ್ಟೆಡು. ಅಲ್ಲಿ ಮಣ್ಣು ಸ್ಟೀಲ್ ಬೇಕು. ಮಣ್ಣು ಚೆನ್ನಾಗಿದೆ ಅದು. ಮಣ್ಣು ಚೆನ್ನಾಗಿದೆ, ತಿನ್ನಲ್ಲ ಅಂದ್ರೆ ಮಣ್ಣು ಚೆನ್ನಾಗಿದೆ ಅಂತ ತಿನ್ನಲ್ಲ. ಅಪ್ಪು ಜೊತೆ ಅವನು ಊಟ ಮಾಡ್ತಿಲ್ಲ. ಊಟ ಮಾಡಿಸ್ದ ಇಲ್ಲ ಬಾ ಮಗ. ಮಾಡ್ಸ ಆ ಕೈ ನೋವಿಗೆ ಅಂಡ್ ಬೇಡ ಹಂಗೆಲ್ಲ. ಏನ್ ಮಾಡ್ತಿದ್ರೆ ಕಕ್ಕಿ? ಹೌ ಡು ಯು ಫೀಲ್ ಮಾಮ್? ಹೆಂಗ್ ಫೀಲ್ ಆಗ್ತೈತಿ ನಿನಗೆ? ಐ ಫೀಲ್ ಟಯರ್ಡ್. Oh, my mummy feels so tired. ಅಜ್ಜಿ, ಅಜ್ಜವ್ವ, ಅಜ್ಜವ್ವ, ಮೊಮ್ಮಗಳು ಹೆಂಗತ್ತೆ? ನೋಡಿ 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 ನೋಡಿ
ಬೇಕಾ ಬಾ ಸಾಕು. ಜ್ಯೂಸ್ ಪ್ರಭಾವ ನ್ಯೂಸ್ ಚಾನಲ್ ಅಟ್ಯಾಕ್ ಮಾಡ್ತಾರೆ ಹಂಗೆ ಮಾಡಕತ್ತಾವ. ಸ್ನಾನ ಮಾಡಕ್ಕೆ ಮಲ್ಗೋಣ ಅನ್ನಿಸ್ತಿದೆ. ಮಲ್ಕೊಳ್ಳೋಣ ಅಂತ ಈ ಥರ ಶೆಕೆ ಉಂಟು ಎಲ್ಲಿ ಮಲಗ ಅನಿಸ್ತಿದ್ರಿ ನಿಮಗೆ? ಇಲ್ಲೆಲ್ಲ ನೋಡ್ತಾ ಇದೆ. ಕುಕ್ಕುಂಬರ್ ತಿಂತೀರಾ? ಇಲ್ಲ ಮಗ ಸಾಕ್ತಾರೆ ಅಪ್ಪ ಮೈ ಮೇಲೆ ಚೆಲ್ಬೇಡ, ಮೈ ಮೇಲೆ ಹಾಸು ಅಪ್ಪ. ನೀ ಆ ಕಡೆ ಹಾಸು, ಇದು ಸ್ಲೋ ಮೋಷನ್ ಮಾಡ್ಬೇಕು, ಒಳ್ಳೆ ಮೋಷನ್ ಬರ್ತೈತಿ. ಏನ್ ಮಾಡ್ತೀನಿ ನೀರ್ ಮೇಲೆ ಸುಸ್ತಾಯ್ತಂದ್ರೆ ಫ್ಲೋಟಿಂಗ್ ಮಾಡಿ ಉಸಿರಾಡ್ತೀನಿ, ಮತ್ತೆ ದಡಕ್ ಬರಕ್ ನೋಡಲ್ಲ. ಸಮಾಧಾನ ಮಾಡ್ಕೊಂಡು ದಡಕ್ ಬರ್ತೀನಿ. ಅಲ್ಲೇ ಅದು ಎದ್ದೆ ಪಾದೆಲ್ಲ ಹೂನ ನೋಡ್ರಿ. ಅಲ್ಲಿ ಆಂಜನೇಯ ಸ್ವಾಮಿದು ಉಂಟಲ್ರಿ, ಅಲ್ಲೇ ಪಕ್ಕದಲ್ಲಿ ಒಂದು ಹಸುದನ್ನು ಬಿಡಿಸಿದಾರೆ. ಆಂಜನೇಯ ಸ್ವಾಮಿ ಏನಿದೆ ಆ ಕಡೆ ಹೋದ್ರೆ ನಾವು ಆ ಕಡೆ ಅದೇ ಕೆಳಗೆ ನೋಡಿದ್ದೀನಿ. ನಮ್ಮ ಭಾವ ನೋಡಿ ಹೆಂಗೆ ಮಲಗಿದ್ದಾರೆ. ನಮ್ಮ ಭಾವಂಗೆ ಈ ವಿಡಿಯೋ ಆದ್ಮೇಲೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಆಗ್ಬಿಡ್ತಾರೆ, ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ. ಸುಮಾರು ಜನ ಬಂದರು ಇವಾಗ, ಆವಾಗಲೇ ಯಾರು ಇಲ್ಲಾಗಿದ್ರು. ಸಂಜೆ ಹೊತ್ತಲ್ಲಿ ಸುಮಾರು ಜನ ಬಂದರು. ಎರಡನೇದನ ಬಕ ನೀನು ಕಾಕ ಚಿತ್ರ ಹೋಗ್ಬೇಕಾಗಿತ್ತು. ಅಡ್ಡಿಲ್ಲ, ನಮ್ಮನೆಯವರು ಸುಮಾರು ಹೊಡಿತಾರೆ ಈಜು. ಇದು ಯಾವ ಥರ ಸ್ವಿಮ್ಮಿಂಗ್ ಇದು? ಇದು ಯಾವ ಥರ ಸ್ವಿಮ್ಮಿಂಗ್ ರೀ? ಎಲ್ಲ ಹೆಂಗೆ ಬಿದ್ಕೊಂಡಾರ ನೋಡಿ ಕಲ್ ಮೇಲೆಲ್ಲ ತಂಪಾಗಿ. ಎಲ್ಲರಿಗೂ ಸುಸ್ತಾಗ್ಬಿಟ್ಟಿದೆ. ಇವರಿಬ್ರು ಫುಲ್ ಹಸಿ ಆಗಿದ್ದಾರೆ. ಸೊ ಅದಕ್ಕೆ ಕಾರಲ್ಲಿ ಕರ್ಕೊಳ್ತಾ ಇಲ್ಲ, ಅವರಿಗೆ ಬೈಕ್ ಮೇಲೆ ಕಳಿಸ್ತಾ ಇದ್ದೀವಿ. ದೀಕ್ಷಿತ ಒಬ್ರು ಒಳಗೆ ಡ್ರೆಸ್ ಚೇಂಜ್ ಮಾಡಿ ಒಳಗಿದ್ದಾಳೆ. ಸೊ ಮನೆಗೆ ಹೋಗ್ತಾ ಇದೀವಿ ಎಲ್ಲರೂ. ಆಯ್ತು, 6 ಗಂಟೆ ಆಯಿತು. ಫುಲ್ ಸುಸ್ತಾಗ್ಬಿಟ್ಟಿದೆ. ಶೆಕೆ ಜಾಸ್ತಿ, ತುಂಬ ಶೆಕೆ ಇದೆ. ಸೊ ಅದಕ್ಕೆ ಜಾಸ್ತಿ ನಮಗೆ ಎಂಜಾಯ್ ಮಾಡೋಕ್ಕಾಗಿಲ್ಲ. ನೀರು ಹೀರೋವರೆಗೂ ಮಜಾ. ಒನ್ ಡೇ ಟ್ರಿಪ್ ಮಾತ್ರ ಸೂಪರ್ ಆಗಿತ್ತು. ಆಗಲ್ಲ
ಫ್ಯಾಮಿಲಿಗೆ ಮಾತ್ರ, ಅದು ಮಕ್ಕಳಿಗಂತೂ ಆಳ ಇಲ್ವಲ್ಲ, ಸೊ ಅದಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಮಕ್ಕಳಿಗೆ. ಸೊ ನೀವೆಲ್ಲ ಬನ್ನಿ, ಎಂಜಾಯ್ ಮಾಡಿ ಬಂದ್ಬಿಟ್ಟು. ಯಾವ ಪ್ಲೇಸ್ ಹೇಳು? ಪಾಂಡ್ರಹೊಳೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ ಅಲ್ವಾ? ಇದು ಪಾಂಡ್ರಹೊಳೆ ಹೌದು. ಇದು ಬರ್ತಾ ಸ್ವಲ್ಪ ಇಲ್ಲಿ ಬೋರ್ಡ್ ಇಲ್ಲ, ನಿಮಗೆ ಕ್ರಾಸಿಗೆ ಅಷ್ಟೇ ಬೋರ್ಡ್ ಇದೆ, ಮತ್ತೆ ಅಲ್ಲಲ್ಲೂ ಬೋರ್ಡ್ ಇಲ್ಲ. ಸೊ ಯಾರಿಗಾರು ಕೇಳ್ಕೊಂಡ್ ಬನ್ನಿ ನೀವು ಬರ್ಬೇಕಾದ್ರೆ. ಕಾರ್ ತಗೊಬಂದವರು ಈ ಹೈ ಟೆನ್ಷನ್ ಲೈನ್ ಏನೈತಿ ಇಲ್ಲಿಗೆ ನಿಲ್ಲಿಸ್ಬೇಕು. ಹೌದು, ಅಲ್ಲಿ ಮುಂದೆ ಬೈಕ್ ನಡ್ಕೊಂಡು ಹೋಗ್ಬೇಕು, ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ಬೋದು ನೀವು. ಸೊ ಬನ್ನಿ, ಆಗಿದ್ರೆ ಮನೆ ಹೋಗೋಣ, ಫುಲ್ ಸುಸ್ತಾಗಿದೆ. ವೈರ್ ಸೌಂಡ್ ಕ್ಯಾಪ್ಚರ್ ಆಗುತ್ತೇನ್ರಿ ಇದು? ಎಲ್ಲರೂ ಸೈಲೆಂಟ್ ಆಗಿರಿ. ಹಾ, ಸೌಂಡ್ ಬರ್ತಿದೆ ಅಲ್ಲ, ಲೈನ್ ಕಾಣಿಸ್ತಿದೆ, ವೈರ್ ನಿಮಗೆ ಎಲೆಕ್ಟ್ರಿಕ್ ಲೈನು, ಸಿಕ್ಕಾಬಿಟ್ಟೆ ಸೌಂಡ್ ಗೊಯ್ ಅಂತ ಇದೆ. ನಿಮ್ಗೆ ಕ್ಯಾಪ್ಚರ್ ಆಗಿದೆಯೋ ಗೊತ್ತಿಲ್ಲ, ಮೈಕಲ್ಲಿ ಒಳ್ಳೆ ಸೌಂಡ್ ಇದೆ. ನನ್ನ ಮಗ ಹಠ ಮಾಡ್ತಾ ಇದ್ದಾನೆ. ನಡಿ ನಡಿ ಮಗ, ಹೋಗೋಣ ನಡೀರಿ, ಎಲ್ಲರೂ ಹೋಗೋಣ. ಹೋಗೋಣ ನಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.